ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಾಯ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂದು ಧ್ಯಾನಿಸುತ್ತಾ ದೇವಾಲಯದಲ್ಲಿ ಅಡಿಯಿಟ್ಟ ರಂಗನಿಗೆ ಅಲ್ಲಿರುವ ವಿಪರೀತವಾದ ರಶ್ಶು, ದೊಡ್ಡದಾಗಿರುವಂತಹ ಕ್ಯೂ ನೋಡಿ ಬೇಸರಗೊಂಡ. ಇಷ್ಟೊಂದು ಕ್ಯೂನಲ್ಲಿ ನಾನು ದರ್ಶನ ಪಡೆಯೋದು ಸಾಧ್ಯವೇ? ಪಡೆದರೂ ಸಹ ಒಂದೆರಡು ಕ್ಷಣ ಮಾತ್ರ ಎಂದು ದೇವಾಲಯದಿಂದ ಹೊರಗೆ ಹೋಗುವಾಗ ಅಲ್ಲಿ ಒಬ್ಬ ತಾತ ನಿಂತಿದ್ದ. ಏನಪ್ಪ, ದರ್ಶನ ಚೆನ್ನಾಗಾಯ್ತಾ ಎಂದು ಕೇಳಿದ. ಎಲ್ಲಿ ತಾತ, ತುಂಬ ರಶ್ ಇದೆ, ತುಂಬ ದೊಡ್ಡದಾದ ಕ್ಯೂ ಇದೆ, ಅದಕ್ಕಾಗಿ ನಾನು ಮರಳಿ ಹೋಗ್ತಾ ಇದ್ದೀನಿ ಎಂದ. ಆಗ ತಾತ ಹೇಳಿದ, ಇಂತಹ ಪ್ರಸಿದ್ಧ ಹೊಂದಿದ ದೇವಾಲಯಗಳು ಸಾಕಷ್ಟು ಇವೆಯಪ್ಪ. ಪಕ್ಕದಲ್ಲಿ ಮತ್ತೊಂದು ದೇವಾಲಯ ಇದೆ, ಅಲ್ಲಿ ಹೋಗು. ತುಂಬ ಪುರಾತನವಾದದ್ದು, ಜೀರ್ಣೋದ್ಧಾರವಾಗಿರುವಂತಹ ದೇವಾಲಯ ಉಂಟು. ಅದರಲ್ಲಿ ದೇವರು ಸಹ ತುಂಬ ಪ್ರಶಾಂತತೆಯಲ್ಲಿ ಇರ್ತಾನೆ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಹುದು, ದರ್ಶನವೂ ತುಂಬ ಚೆನ್ನಾಗಿ ಪಡೆಯಬಹುದು. ಅಲ್ಲೇ ಒಂದು ಹುಂಡಿ ಇರುತ್ತೆ, ಅದರಲ್ಲಿ ಕಾಣಿಕೆ ರೂಪದಲ್ಲಿ ಹಾಕು. ತೆಂಗೊಂದನ್ನು ಹೊಡಿ, ಅಲ್ಲಿ ಒಬ್ಬ ಪುರೋಹಿತ ಇರ್ತಾನೆ, ಆತನಿಗೆ ದಕ್ಷಿಣ ಕೊಟ್ಟು ನಮಸ್ಕರಿಸು. ಇವೆಲ್ಲ ಮಾಡುವುದರಿಂದ ನೀನು ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಾಯಕವಾಗುತ್ತೆ. ನೀನು ಕೊಟ್ಟಿರುವ ದಕ್ಷಿಣದಿಂದ ಪುರೋಹಿತ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಈಗ ಹೇಳು, ನಿನಗೆ ದೇವರ ದರ್ಶನ ಪಡೆಯುವುದು ನಿನಗಾಗಿ, ಹಾಗೆ ನಿನ್ನಂಥರಿಂದ ಇನ್ನೊಬ್ಬರು ಪ್ರಯೋಜನ ಪಡ್ತಾರೆ, ಹೌದಲ್ಲವೇ? ಪುರೋಹಿತನು ಅಂದು ಹೊಟ್ಟೆ ತುಂಬ ಊಟ ಮಾಡಿದರೆ ನೀನೇ ದೇವರೆಂದು ತಿಳಿಯುತ್ತಾನೆ, ಏನಂತೀಯಾ ಎಂದಾಗ ನಮಸ್ಕರಿಸಿ